ಪ್ರಧಾನಿ ಮೋದಿ ಈಗ ಒಂದು ಸಲಹೆ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಕ್ಲಾಸ್ಗಳನ್ನು ನಡೆಸಿ ಅಂತ ಹೇಳಿ ಒಂದು ಸಲಹೆ ಕೊಟ್ಟಿದ್ರು, ಸೂಚನೆ ಕೊಟ್ಟಿದ್ರು. ಈಗ ಇದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಪ್ರಧಾನಿ ಸಂದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಅಸಮಾಧಾನ ಹೊರ ಹಾಕ್ತಾ ಇದೆ. ಶಾಲೆಗಳ ಆನ್ಲೈನ್ ಕ್ಲಾಸ್ ವಿಚಾರವೇ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಈಗ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲೇ ಮಕ್ಕಳಿಗೆ ಅನ್ಯಾಯ ಆಗಿತ್ತು, ಅದನ್ನ ಮತ್ತೊಮ್ಮೆ ಮುಂದುವರಿಸಬೇಕಾ? ಅದೆಲ್ಲವೂ ಕೂಡ ಮತ್ತೆ ಆಗ್ಬೇಕಾ? ಈಗಲೇ ಜನ ಹೆದರ್ಕೊಂಡಿದ್ದಾರೆ ಏನಾಗುತ್ತೆ ಅಂತ ಹೇಳಿ. ಹಾಗಾಗಿ ಆನ್ಲೈನ್ ಕ್ಲಾಸ್ ನಡೆಸಿ ಅಂತ ಹೇಳಿ ಪ್ರಧಾನಿ ಮೋದಿ ಸಲಹೆ ಕೊಟ್ಟಿದ್ರು. ಅದಕ್ಕೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಪ್ರಧಾನಿ ಸಂದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಅಸಮಾಧಾನ ಹೊರಹಾಕಿದೆ. ಶಾಲೆಗಳ ಆನ್ಲೈನ್ ಕ್ಲಾಸ್ ವಿಚಾರವೇ ಅವೈಜ್ಞಾನಿಕವಾಗಿದೆ. ಇದು ಕೋವಿಡ್ ಸಂದರ್ಭದಲ್ಲೇ ಮಕ್ಕಳಿಗೆ ಅನ್ಯಾಯವಾಗಿತ್ತು, ಇದನ್ನು ಮುಂದುವರಿಸಬೇಕಾ ಅನ್ನುವಂಥದ್ದು ಅವರ ಪ್ರಶ್ನೆ. ಮಕ್ಕಳ ಕಲಿಕೆಗೆ ಆನ್ಲೈನ್ ಕ್ಲಾಸ್ ಪರ್ಯಾಯ ವ್ಯವಸ್ಥೆ ಅಲ್ಲ. ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ, ಶಾಲಾ ಶಿಕ್ಷಣಕ್ಕೆ ಬೇಡ. ಹಾಗಾದ್ರೆ ಇದು ಸರಿ ಅಲ್ವಾ? ಆನ್ಲೈನ್ ಕ್ಲಾಸ್ ಮಕ್ಕಳ ಮೇಲೆ ನೆಗೆಟಿವ್ ಆಗಿ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಈಗ ಇವರ ಒಂದು ವಾದ. ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಆಗಿರೋದು ಮತ್ತೊಮ್ಮೆ ಆಗಬಾರ್ದು ಅನ್ನುವಂಥದ್ದು ಇವರ ಒಂದು ಉದ್ದೇಶ. ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಬಗ್ಗೆ ತುಂಬಾ ವಿಷಾದನೀಯ ಸಂಗತಿ. ಕೋವಿಡ್ ಸಂದರ್ಭದಲ್ಲೇ ನಾವು 500 ದಿನಗಳು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತಿಗೂ ಸರಿಪಡಿಸೋದಿಕ್ಕೆ ಆಗಿಲ್ಲ. ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪರ್ಯಾಯ ವ್ಯವಸ್ಥೆ ಅಲ್ಲ, ಫಿಸಿಕಲ್ ಕ್ಲಾಸೇ ಅತಿ ಅಗತ್ಯ. ಇದನ್ನ ಅರ್ಥ ಮಾಡ್ಕೊಬೇಕು. ಪ್ರಧಾನಮಂತ್ರಿಗಳ ಸಲಹೆ ತುಂಬಾ ಅವೈಜ್ಞಾನಿಕವಾಗಿದೆ. ಇದು ಹೆಚ್ಚುವರಿ ಶಿಕ್ಷಣಗಳಲ್ಲಿ ಅಥವಾ ಉನ್ನತ ಶಿಕ್ಷಣಗಳಲ್ಲಿ ಒಂದಷ್ಟು ಅನುಕೂಲ ಆಗ್ಬಹುದು, ಆದ್ರೆ ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಕ್ಲಾಸ್ ಅನ್ನ ಹೊರತುಪಡಿಸಿ ನಾವು ಮಕ್ಕಳಿಗೆ ನಿರಂತರ ಶಿಕ್ಷಣವನ್ನ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದೊಂದು ಅವೈಜ್ಞಾನಿಕ ಕ್ರಮ ಆಗತ್ತೆ. ಇವತ್ತು ಮೆದುಳಿನ ನರಮಂಡಲದ ಒಂದು ಕಲಿಕೆಯ ವಿಧಿವಿಧಾನ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಕ್ಲಾಸೇ ಅಗತ್ಯ ಇರ್ತಕ್ಕಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಕೂಡ 500 ದಿನಗಳು ನಾವೇನು ಮಕ್ಕಳಿಗೆ ಅನ್ಯಾಯ ಮಾಡಿದ್ವಿ, ಅದರ ಪರಿಣಾಮ ಇವತ್ತಿಗೂ ಕೂಡ ಮಕ್ಕಳ ಒಂದು ವರ್ತನೆಯಿಂದ ಹಿಡಿದು ಎಲ್ಲಾ ವಿಷಯದಲ್ಲಿ ಕೂಡ ಕಲಿಕೆಯ ಗುಣಮಟ್ಟ ಕೂಡ ಏಟು ಬಿದ್ದಿದೆ. ಇಂಥದ್ದು ಮುಂದೆ ಮರುಗಳಿಸಬಾರ್ದು. ಹಾಗಾಗಿ ದೇಶ ಏನೇ ಸಂಕಷ್ಟ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ಪ್ರಧಾನಿ ಮೋದಿ ಅವರು ಕೊಟ್ಟಿರುವಂತಹ ಸಲಹೆಯಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಂತಂದ್ರೆ ಆನ್ಲೈನ್ ಕ್ಲಾಸ್ಗಳನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನ ಇದೇನು ಕೆಲವೇ ದಿನಗಳಲ್ಲಿ ಮಕ್ಕಳಿಗೆ ಸ್ಕೂಲ್ ಆರಂಭ ಆಗುತ್ತೆ, ಶಾಲಾ ಕಾಲೇಜ್ ಆರಂಭ ಆಗುತ್ತೆ. ಇದರ ನಡುವೆ ಮೋದಿ ಅವರು ಈ ರೀತಿಯಾಗಿ ಸಲಹೆ ಕೊಟ್ಟಿದ್ದು ಎಲ್ಲೋ ಒಂದ್ ರೀತಿಯಾಗಿ ಈ ಹಿಂದೆ ಕೋವಿಡ್ ಇತ್ತಲ್ಲ, ಆ ಟೈಮಲ್ಲಿ ಎಲ್ಲವೂ ಕೂಡ ಹೇಗೆ ನಡೆದಿತ್ತು ಅದು ಮತ್ತೊಮ್ಮೆ ರಿಪೀಟ್ ಆಗುತ್ತಾ ಅನ್ನುವಂಥ ಭಯ ಈಗ ಜನರಲ್ ಕಾಡ್ತಾ ಇದೆ. ಏನಾಗ್ಬೋದು ಈ ಒಂದು ಶಾಲಾ ಕಾಲೇಜ್ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ? ಎಸ್ ರೋಶಿನಿ, ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಆನ್ಲೈನ್ ಕ್ಲಾಸ್ಗಳ ಮಹತ್ವದ ಬಗ್ಗೆ ನೀಡಿರುವಂತಹ ಸಲಹೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಏನು ಕೂಡ ಈಗ ತೀವ್ರ ವಿವಾದ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಏನು ಈ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಆನ್ಲೈನ್ ಕ್ಲಾಸ್ ಎಂಬುದು ಶಾಲಾ ಶಿಕ್ಷಣಕ್ಕೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಅಲ್ಲ. ಇದರ ಮಧ್ಯೆ ಕೋವಿಡ್ ಸಮಯದಲ್ಲಿ ಕೂಡ ಈಗ ಅನಿವಾರ್ಯವಾಗಿತ್ತು, ಪರಿಸ್ಥಿತಿಯಲ್ಲಿ ಆನ್ಲೈನ್ ಕ್ಲಾಸ್ ನಡೆಸುವಂತ ಪರಿಸ್ಥಿತಿ ಇತ್ತು, ನಡೆಸಿದೀವಿ. ಆದ್ರೆ ಅದರ ಪರಿಣಾಮವಾಗಿ ಸಾವಿರಾರು ಮಕ್ಕಳ ಕಲಿಕೆ ಗುಣಮಟ್ಟ ಕುಸಿತ ಕಂಡಿದ್ದು ನೀವೆಲ್ಲ ಈಗಾಗಲೇ ನೋಡಿದ್ರ ಅಂತ ಕೂಡ ವ್ಯಕ್ತಪಡಿಸಿದ್ರೆ. ಅಷ್ಟೇ ಅಲ್ಲದೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಅಂತ ಏನು ಶಶಿಕುಮಾರ್ ಹೇಳಿಕೆಯೊಂದು ನೀಡ್ತಾ ಇದ್ದಾರೆ. ಅಷ್ಟಲ್ಲದೆ ಅವರು ಇದೇ ರೀತಿ ಮುಂದುವರೆದ ಉನ್ನತ ಶಿಕ್ಷಣದಲ್ಲಿ ಕೆಲ ಮಟ್ಟಗಳಲ್ಲಿ ಏನು ಆನ್ಲೈನ್ ಶಿಕ್ಷಣ ಏನು ಸಹಾಯ ಆಗುವಂತ ಆದ್ರೆ ಶಾಲಾ ಮಕ್ಕಳಿಗೆ ಅದರ ವೈಜ್ಞಾನಿಕ ಮತ್ತು ಅಪಾಯಕಾರಿ ವಿಧಾನವಾಗಿ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರ ಜೊತೆನ ನೇರ ಸಂಪರ್ಕದಲ್ಲಿದ್ದು ಕೂಡ ಕಲಿಯುವಂತ ಮೂಲಕ ಸಾಮಾಜಿಕ ಮೌಲ್ಯಗಳು, ಶಿಸ್ತು, ಸಂವಹನ ಆಗಿರ್ಬೋದು ಅಥವಾ ಕೌಶಲ್ಯ ಹಾಗೂ ದೈಹಿಕ ಚಟುವಟಿಕೆಗಳಲ್ಲಿ ಬೆಳೆಸ್ಕೊಳ್ತಾರೆ. ಆದ್ರೆ ಇವುಗಳಲ್ಲಿ ಆನ್ಲೈನ್ ಮೂಲಕ ನೀಡುವ ಸಾಧ್ಯವಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಷ್ಟಲ್ಲದೆ ಇನ್ನು ಕೋವಿಡ್ ಕಾಲದಲ್ಲಿ ಹಲವು ಮಕ್ಕಳು ಮೊಬೈಲ್ ಅಲ್ಲಿ ಮತ್ತು ಗ್ಯಾಜೆಟ್ಗಳಲ್ಲಿ ಅತಿಯಾಗಿ ಅವಲಂಬಿತರಾಗಿದ್ದರಿಂದ ದೃಷ್ಟಿ ಸಮಸ್ಯೆ, ಒತ್ತಡ ಮತ್ತು ಏಕಾಂಗಿತನ ಒಳಗಾಗ್ತಾರೆ ಅಂತ ಕೂಡ ಶಶಿಕುಮಾರ್ ಈ ಸಂದರ್ಭದಲ್ಲಿ ಹೇಳಿಕೆ ಕೂಡ ಅವರು ನೀಡ್ತಾರೆ. ಆದ್ರೆ ಆನ್ಲೈನ್ ಶಿಕ್ಷಣದ ಮಿತಿ ಮೀರಿ ಸೃಷ್ಟಿಸಿದ್ರೆ ಎಂದು ಈ ಹೇಳಿಕೆ ನೀಡಿದರೆ. ಅಷ್ಟಲ್ಲದೆ ದೇಶದ ಯಾವುದೇ ರೀತಿಯ ಸಂಕಷ್ಟಕ್ಕೆ ಎದುರಾದ್ರೂ ಕೂಡ ಮಕ್ಕಳ ಭವಿಷ್ಯಕ್ಕೆ ಹಿತದೃಷ್ಟಿಯಿಂದ ದೈಹಿಕ ತರಗತಿಗಳನ್ನು ಮುಂದುವರಿಸಬೇಕೆಂದು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮಕ್ಕಳ ಸಮಗ್ರ ಅಭಿವೃದ್ಧಿ ಆದ್ಯತೆ ನೀಡಬೇಕೆಂದು ಅವರು ಕೂಡ ಈಗ ಮನವಿ ಸಲ್ಲಿಸಿದ್ದಾರೆ. ರೋಹಿಣಿ, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.